ಸೊ ಹಾಯ್ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಸೌಮ್ಯ ರಾಜ್ ಯೂಟ್ಯೂಬ್ ಚಾನಲ್. ಆ್ಯಂಡ್ ಇವತ್ತಿನ ರೆಸಿಪಿ ಬಂದು ಏನಂತ ಅಂದರೆ ಉತ್ತರ ಕರ್ನಾಟಕ ಫೇಮಸ್ ಶೇಂಗಾ ಚಟ್ನಿ. ಅದ್ರ ಜೊತೆ ಇನ್ನೂ ಒಂದು ಚಟ್ನಿ ಪುಡಿ ಮಾಡ್ತೀವಿ. ಯಾವ ಚಟ್ನಿ ಪುಡಿ ಅಂತ ಮುಂದೆ ಹೇಳ್ತೀನಿ ಬನ್ನಿ. ಈಗ ನಾನು ಒಂದು ಬಾಂಡ್ಲಿ ತೊಗೊಂಡು ಅದಕ್ಕೆ ಶೇಂಗಾ ಹಾಕಿದ್ದೀನಿ. ಸೊ ಇದನ್ನು ಫುಲ್ ಉರಿಬೇಕು. ನಾವು ಇದನ್ನು ಎಷ್ಟು ಉರಿತೀವೋ ಅಷ್ಟು ಬೇಗ ಸಿಪ್ಪೆನೂ ಬಿಚ್ಕೊಳುತ್ತೆ. ಬಿಸಿ ಬಿಸಿ ಇದ್ದಾಗೆ ಸಿಪ್ಪೆ ಬಿಚ್ಚಬೇಕು. ಆ್ಯಂಡ್ ಚಟ್ನಿ ಪುಡಿ ಕೂಡ ಬೇಗ ಹಾಳಾಗಂಗಿಲ್ಲ. ಸ್ಮೆಲ್ಲು ಕೂಡ ಗಮ್ ಅಂತಿರುತ್ತೆ. ಬೇಕಾದ್ರೆ ನೀವು ಈ ಥರ ಒಂದು ಸತಿ ಟ್ರೈ ಮಾಡಿ ನೋಡಿ. ಈಗ ನಾನು ಈ ಥರ ಆಗೋ ಮಟ್ಟ ಫ್ರೈ ಮಾಡ್ಕೊಂಡಿದ್ದೀನಿ. ಗ್ಯಾಸ್ ಫ್ಲೇಮ್ ಆಫ್ ಮಾಡ್ಕೊಂಡಿದ್ದೀನಿ. ಬಿಸಿ ಇದ್ದಾಗೆ ಇದನ್ನು ಸಿಪ್ಪೆ ಎಲ್ಲ ತಕ್ಕೊಂಬಿಡ್ಬೇಕು. ನಾವು ಈ ಥರ ಮರದಲ್ಲಿ ಹಾಕಿ ಒಂದು ಲೋಟ ತೊಗೊಂಡು ತಿಕ್ತೀವಿ. ಅಂದರೆ ಬೇಗ ಬಿಚ್ಚುತ್ತೆ ಸಿಪ್ಪೆ. ಆರ್ದಾದ್ಮೇಲೆ ಬೇಗ ಬಿಚ್ಚಲ್ಲ ಅಂತ ಅಷ್ಟೇ. ಸ್ವಲ್ಪ ಸಿಪ್ಪೆ ಇದ್ರೂ ಕೂಡ ಏನೂ ಆಗಲ್ಲ. ಸೊ ನಾನೀಗ ಒಂದು ಜಾರ್ ತೊಗೊಂಡಿದ್ದೀನಿ. ಇದಕ್ಕೆ ನಾವೇನು ರೋಸ್ಟ್ ಮಾಡಿ ಸಿಪ್ಪೆ ಬಿಚ್ಚಿಟ್ಕೊಂಡಿರೋ ಅಂಥ ಕಡಲೆ ಬೀಜ ಕೂಡ ಹಾಕೋತಾ ಇದ್ದೀವಿ. ಈಗ 1 ಟೇಬಲ್ ಸ್ಪೂನ್ ಆಗೋಷ್ಟು ಉಪ್ಪು ಹಾಕ್ಕೊಂಡಿದ್ದೀವಿ. ನೀವು ನೋಡ್ಕೊಂಡು ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅದಕ್ಕೆ ತಕ್ಕಂತೆ ಖಾರದ ಪುಡಿ ಹಾಕ್ಕೊಳ್ರಿ. ನಾವು ಮನೆಯಲ್ಲೇ ಮಾಡಿರೋ ಖಾರದ ಪುಡಿ ಹಾಕೋತಾ ಇದ್ದೀವಿ. ನಾವು ಒಂದು 8 ಸ್ಪೂನ್ ಖಾರದ ಪುಡಿ ಹಾಕೋತಾ ಇದ್ದೀವಿ. ನಮ್ಮ ಮನೇಲಿ ಖಾರ ಜಾಸ್ತಿ ತಿಂತಾರೆ, ಹಾಗಾಗಿ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆ ಹಾಕೋತಾ ಇದ್ದೀವಿ ನಾವಿಲ್ಲಿ. ಸ್ವಲ್ಪ ಸಕ್ಕರೆ, ಇದು ಆಪ್ಷನಲ್ ಸಕ್ಕರೆ, ನಿಮಗೆ ಬೇಕಾದ್ರೆ ಹಾಕೊಳ್ಳಿ, ಇಲ್ಲಾಂದರೆ ಬೇಡ. ಸಕ್ಕರೆ ಕೂಡ ಒಂದು ಅರ್ಧ ಟೇಬಲ್ ಸ್ಪೂನ್ ಆದರೆ ಸಾಕು. ಈಗ 2 ಗೆಡ್ಡೆ ಆಗೋಷ್ಟು ಬೆಳ್ಳುಳ್ಳಿನ ಸುಲಿದಿಟ್ಟಿದ್ವಿ, ಅದನ್ನು ಕೂಡ ಹಾಕೋತಾ ಇದ್ದೀವಿ. ಬೆಳ್ಳುಳ್ಳಿ ಎಷ್ಟು ಹಾಕ್ತಿರೋ ಅಷ್ಟು ಟೇಸ್ಟ್ ಜಾಸ್ತಿ, ಹಂಗಂತ ಜಾಸ್ತಿ ಹಾಕೋಕ್ಕೆ ಹೋಗಬೇಡಿ. ಈ ಚಟ್ನಿ ಪುಡಿ ಒಬ್ರೊಬ್ರು ಒಂದೊಂದು ಥರ ಮಾಡ್ತಾರೆ. ನಾವು ಈ ಥರ ಸಿಂಪಲ್ಲಾಗಿ ಮಾಡ್ತೀವಿ. ಇದನ್ನು ಗ್ರೈಂಡ್ ಮಾಡ್ಕೊಂಬಿಟ್ಟು ಬರ್ತೀನಿ ನಾನೀಗ. ಸೊ ನೋಡಿ, ಸ್ವಲ್ಪ ದಪ್ಪ ತರಿ ರುಬ್ಕೊಬೇಕು. ಅಂದರೆ ಸ್ವಲ್ಪ ಟೇಸ್ಟ್ ಇರುತ್ತೆ. ಮೊಸರು ಜೊತೆ ಎಲ್ಲ ಹಾಕೊಂಡು ತಿಂತೀವಲ್ಲ, ಸೊ ಹಂಗಾಗಿ. ಸೊ ಈಗ ಇದನ್ನು ಒಂದು ರೌಂಡ್ ಕೈಯಲ್ಲೇ ಕಳಿಸ್ಕೊಬೇಕು. ಯಾಕಂದರೆ ಮಿಕ್ಸಿಯಲ್ಲೆಲ್ಲ ಆಡಿಸಿರ್ತೀವಲ್ಲ, ಸ್ವಲ್ಪ ಗಂಟು ಆಗೇ ಇರುತ್ತೆ ಅಂದ್ಬಿಟ್ಟು. ಈಗ ನಾವು ಇದನ್ನೊಂದು 8 ಬಾಕ್ಸಲ್ಲಿ ಹಾಕಿ ಎತ್ತಿಟ್ಕೊತೀವಿ. ನೀವು ಇದು ಅನ್ನ, ತುಪ್ಪ, ಚಟ್ನಿ ಪುಡಿ ಕೂಡ ಹಾಕೊಂಡು ತಿನ್ಕೊಬೋದು. ದೋಸೆ ಕೂಡ ಈ ಚಟ್ನಿ ಪುಡಿ ಮೇಲೆ ಉದುರಿಸ್ತಿರ್ತಾರೆ. ಇನ್ನೂ ಒಂದು ಚಟ್ನಿ ಪುಡಿ ಅಂತ ಅಂದಿದೆ, ಅದನ್ನು ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. ಈ ವಿಡಿಯೋದಲ್ಲಿ ಫುಲ್ ಲೆಂತಿ ಆಗಿಬಿಡುತ್ತೆ. ಸೊ ಹಾಗಾಗಿ ಈ ಚಟ್ನಿ ಪುಡಿ ರೆಸಿಪಿ ಇಷ್ಟ ಆಗಿತ್ತು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.